ನಮಸ್ಕಾರ. ಅಂತ್ಯಕಾಲ ಬಂದಾಗ ದೇವರ ಸ್ಮರಣ ಸಂಕೀರ್ತನೆ ಭಜನೆಗಳಲ್ಲದೆ ಯಾವ ಜ್ಞಾನ ವ್ಯಾಕರಣ ಸಂಪತ್ತುಗಳೂ ಕೆಲಸಕ್ಕೆ ಬರಲ್ಲ ಅಂದರು ಅನುಭವಿಗಳು. ದೇವರನ್ನು ಒಲಿಸಿಕೊಳ್ಳಲು ಇರುವ ಯೋಗ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗಗಳಿಗಿಂತ ಭಕ್ತಿ ಮಾರ್ಗವೇ ಶ್ರೇಷ್ಠ ಅಂದರು ದಾಸಶ್ರೇಷ್ಠರು. ಈ ಭಕ್ತಿ ಮಾರ್ಗವನ್ನು ಅನುಸರಿಸ ಬಯಸುವವರಿಗೆ ಸುಲಭ ಸಾಧ್ಯವಾದದ್ದು ಭಗವಂತನನ್ನು ಜನ್ಮಾಂತರ ನೆನೆಯುವ ಸೇವೆ ಅಂದರೆ ಭಜನೆ. ಈ ಭಜನಾ ಸೇವೆಯಲ್ಲಿಯೇ ನೆಮ್ಮದಿಯನ್ನು ಕಂಡುಕೊಂಡು ಸಾಕಷ್ಟು ಜನಪ್ರಿಯತೆ ಗಳಿಸಿರುವ ಭಜನೆ ಗಾಯಕರಾದ ಶ್ರೀ ಸುಭಾಷ್ ವಿ ರೇವಣ್ಕರ್ ಅವರನ್ನ ಭೇಟಿ ಮಾಡಿ ಅವರ ಕೆಲವು ನುಡಿಗಳನ್ನು ಹಾಗೂ ಭಜನೆಗಳನ್ನು ಕೇಳೋಣ ಬನ್ನಿ. ನಮಸ್ಕಾರ ಸುಭಾಷ್ ರೇವಣ್ಕರ್ ಅವರೇ. ನಿಮ್ಮ ಈ ಜನಪ್ರಿಯತೆಗೆ, ಸಂಗೀತದಲ್ಲಿನ ಇಷ್ಟು ಸಾಧನೆಗೆ ಮೂಲವಾಗಿ ಕಾರಣವಾಗಿದ್ದು ಸಂಗೀತದ ಮೇಲಿನ ಆಸಕ್ತಿಯೋ, ದೇವರ ಮೇಲಿನ ಭಕ್ತಿಯೋ, ಅಥವಾ ಈ ಆಧ್ಯಾತ್ಮ ಸಾಧನೆ ಮೂಲಕ ಮನಃಶಾಂತಿ ಪಡೆಯುವ ಹಂಬಲ ಕಾರಣವಾಗಿತ್ತು ಅನ್ನೋದನ್ನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತೆ. ನಿಜ ಹೇಳ್ಬೇಕಾದ್ರೆ ನಮ್ಮ ಪೂರ್ವಜರು ಒಂದು ಮಾತನ್ನ ಹೇಳ್ತಾ ಇದ್ರು, ದೇವರನ್ನು ಕಾಣ್ಲಿಕ್ಕೆ ಸುಲಭವಾದ ಸಾಧನ ಭಕ್ತಿ ಅಂತ. ಆ ಭಕ್ತಿಯಿಂದ ನಾವು ಯಾವ ರೂಟಲ್ಲಿ ಹೋದ್ರೆ ದೇವರಲ್ಲಿ ಮುಟ್ತೀವೋ ಅದು ನನಗೆ ಕರೆಕ್ಟ್ ಗೊತ್ತಾಗ್ಲಿಲ್ಲ. ಆದ್ರೆ ಭಜನೆ ಮುಖಾಂತರ ಮಾತ್ರ ದೇವರ ಹತ್ರ ಹೋಗ್ಬೋದು ಅಂತ ಒಂದು ಅನಿಸಿಕೆ ಇಲ್ಲ. ಮತ್ತೆ ನನಗೆ ಕೆಲವು ಭಜನೆ ಇಂಟ್ರೆಸ್ಟ್ ಮುಂಚಿಂದನೂ ಆಸಕ್ತಿ ಇತ್ತು, ಆದ್ರೆ ಅದಕ್ಕೊಂದು ಅವಕಾಶ ಸಿಕ್ಕಿರ್ಲಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಪ್ರತಿಭೆಯನ್ನ ತೋರಿಸ್ಬೇಕಾದ್ರೆ ವೇದಿಕೆ ಬೇಕಾಗ್ತದೆ. ಆ ವೇದಿಕೆ ಸಿಗಬೇಕಾದ್ರೆ ಶ್ರೀ ಮಹಿಷಾಸುರ ಮರ್ದಿನಿ ಗುಡ್ಬಳ್ಳಿ ಈ ದೇವಸ್ಥಾನ ಒಂದು ನಮಗೆ ಮೂಲತಃ ಒಂದು ವೇದಿಕೆ ಸಿಕ್ತು. ಅಲ್ಲಿ ಪ್ರತಿ ಶುಕ್ರವಾರ ಭಜನೆಯನ್ನ ಹೇಳ್ತಾ ಸುಮಾರು ಒಂದು 9 ರಿಂದ 10 ವರ್ಷ ಭಜನೆ ಸೇವೆ ಮಾಡ್ತಾ ಇದ್ವಿ. ನಾವು ಹಿರಿಯರು ಒಂದು 3-4 ಜನ ಇದ್ರು. ತದನಂತರ ಕರ್ಕಿ ಶ್ರೀ 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 ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಪೀಠ ಅದೊಂದು ದೊಡ್ಡ ವೇದಿಕೆಯಾಗಿ ನಮ್ಮನ್ನ ಪರಿವರ್ತನೆ ಮಾಡ್ತು. ಇಷ್ಟನ್ನ ಆದಷ್ಟು ಕರೆ ಎಲ್ಲೇ ನನಗೆ ಒಂದು ಭಜನೆ ಕಾರ್ಯಕ್ರಮ ಇದೆ ಅಂತ ಕರೆದ್ರೆ ಯಾವುದೇ ಒಂದು ಫಲಾಪೇಕ್ಷೆ ನಾನು ಕೇಳೋದಿಲ್ಲ. ಅವರ ಒಂದು ಸುಂದರವಾದಂತ ಒಂದು ವಾತಾವರಣ ಸೃಷ್ಟಿ ಆದ್ರೆ, ನಾನು ಕೊಟ್ಟಿರುವಂತ ಭಜನೆಯಿಂದ ದೇವರಿಗೆ ಹತ್ತಿರವಾದ್ರೆ ಕುತ್ಕೊಂಡಂತ ಜನರಿಗೂ ಕೂಡ ಅದನ್ನ ಆಸಕ್ತಿ ತೋರಿಸ್ಬೇಕು. ಆತರ ಮಾಡಿ ನಾನು ನಡ್ಕೊಂಡು ಬಂದಿದ್ದೆ. ಸರಿ ಸರಿ. ಈಗ ಮುಂದಿನ ಪ್ರಶ್ನೆ ಕೇಳೋ ಮೊದಲು ನೀವೇ ಹಾಡಿರೋ ಭಜನೆ ಒಂದ್ 2 ಸಾಲ ಕೇಳ್ಕೊಂಡು ಬರೋಣ. ಪ್ರತಿಯೊಂದು ಭಜನೆಗಳು ರಾಗ, ತಾಳ, ಶ್ರುತಿ ಲಯಬದ್ಧವಾಗಿ ಇರ್ತವೆ. ಒಬ್ಬ ಶ್ರೇಷ್ಠ ಸಂಗೀತಗಾರ ಹಾಡಿದ ಭಜನೆ ತರನೇ ನಿಮ್ ಭಜನೆಗಳು ಇರ್ತವೆ. ನೀವು ಶಾಸ್ತ್ರೀಯವಾಗಿ ಸಂಗೀತ ಕಲ್ತಿದ್ದೀರೋ ಅಥವಾ ನಿಮ್ಮ ಇಷ್ಟು ವರ್ಷದ ಅನುಭವನೇ ಈ ಕ್ಷೇತ್ರದಲ್ಲಿ ಇಷ್ಟು ಹಿಡಿತ ಸಾಧಿಸ್ಲಿಕ್ಕೆ ಕಾರಣವಾಯ್ತು? ನಿಜವಾಗಿ ಕೆಲವೊಬ್ರು ವ್ಯಕ್ತಿಗೆ ತಾನು ಏನನ್ನ ಮಾಡ್ಬೇಕಂತ ಒಂದು ಹಂಬಲ ಇಟ್ಕೊಳ್ತಾನ, ಅದರಲ್ಲಿ ತಾನು ಗುರಿ ಸಾಧನೆ ಮಾಡ್ಬೇಕಂತ ಏನು ಹೊರಟ್ರೆ ಖಂಡಿತ ಅವನಿಗೆ ಗುರಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ನನ್ನೊಂದು ಭಜನೆ ವಿಷಯ ನೀವು ಕೇಳಿದ್ರಿ. ನಿಮಗಿಷ್ಟ ಆಗಿರ್ಬೋದು, ಎಲ್ಲರಿಗೂ ಇಷ್ಟ ಆಗಿರ್ಬೋದು, ಆದ್ರೆ ನಾನು ಹಾಡಿರುವಂತ ಭಜನೆ 100ಕ್ಕೆ ಒಂದು 10 ಪೈಸೆ ಭಾಗ ಅಂತಾರೆ ತಪ್ಪಾಗ್ಲಾರು. ನಾನು ಯಾವುದೇ ಒಂದು ಶಾಸ್ತ್ರೀಯ ಸಂಗೀತ ಆಗ್ಲಿ ಸುಗಮ ಸಂಗೀತ ಆಗ್ಲಿ ಯಾವುದನ್ನೂ ಕಲೀಲಿಲ್ಲ. ನನ್ನ ಪ್ರಯತ್ನ ಒಂದಿತ್ತು, ಯಾವ್ದಾರು ಒಂದು ಸಾಧನೆ ಮಾಡ್ಬೇಕು. ನಾನು ಭಜನೆ ಇಂಟ್ರೆಸ್ಟ್ ಇದೆ. ಪ್ರಥಮವಾಗಿ ನಾನು ತಬಲಾ ಕ್ಲಾಸಿಗೆ ಸೇರಿದವನು. ತಬಲಾ ಮಾಸ್ಟರ್ ನನಗೆ ಶಿವ ಭಂಡಾರೆ ಅಂತ ಅವ್ರು ಹೇಳಿದ್ರು, ನಿಮ್ದು ಕಂಠ ಸುಂದರವಾಗಿದೆ, ತಬಲಾಗಿಂತ ನೀವು ಹಾಡು ಹೇಳೋದ್ರಲ್ಲೇ ಮುಂದುವರಿಸಿ ಚೆನ್ನಾಗಿತ್ತು, ಹಾಡು ಹೇಳೋರು ತಬಲಾ ಕಲ್ತಿದ್ದು ಉಪಯೋಗ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಭಜನೆಯಲ್ಲಿ ಆಸಕ್ತಿ ತೋರಿಸಿದೆ. ಸರಿ, ಈಗ ಮತ್ತೊಮ್ಮೆ ನೀವು ಹಾಡಿರುವ ಭಜನೆ ಒಂದ್ 2 ಸಾಲನ್ನು ಕೇಳ್ಕೊಂಡು ಬರೋಣ. Yeah.
ನೀವು ಕೆಲವೊಮ್ಮೆ ಹಾಡುವಾಗ ತುಂಬಾ ಭಾವಪರವಶರಾಗಿ ಭಜನೆ ಹಾಡೋದನ್ನ ನಾನು ನೋಡಿದ್ದೇನೆ. ಆ ರೀತಿ ತುಂಬಾ ಭಕ್ತಿಯಿಂದ ಅಥವಾ ಭಾವಪರವಶರಾಗಿ ಭಜನೆ ಹಾಡಬೇಕಾದ್ರೆ ಅಲೌಕಿಕ ಅನುಭವ ಆಗಿದ್ದುಂಟಾ? ಸುಮಾರು ಕಡೆ ಆಗಿದೆ ನನಗೆ. ಒಂದು ದೇವಿಯ ಭಜನೆ ಹೇಳುವಾಗ ನನಗೆ ಸ್ವಲ್ಪ ಕಣ್ಣು ಮುಚ್ಚುತ್ತೇನೆ ನಾನು. ಆ ಕಣ್ಣು ಮುಚ್ಚಿದಾಗ ಆ ಸಾಕ್ಷಾತ್ ದೇವಿ ಎದುರುಗಡೆ ಬಂದು ನಿಂದಂತ ಸುಮಾರು ಅನುಭವ ನನಗೆ ಆಗಿದೆ. ಈ ಗಣಪತಿ ಭಜನೆಯನ್ನ ಹೇಳುವಾಗ ಪ್ರಥಮವಾಗಿ ಪ್ರಾರಂಭದಲ್ಲಿ ನಾನು ಗಣಪತಿ ಭಜನೆಯನ್ನ ಹೇಳ್ತೇನೆ. ಆ ಸಂದರ್ಭದಲ್ಲೂ ಕೂಡ ಹಾಗೆ ಇಡಿಗುಂಜಿ ಗಣಪತಿನು ನಾನು ನೋಡಿದಂತ ಕೆಲವು ಗಣಪತಿ ಪ್ರತ್ಯಕ್ಷವಾಗಿ ಎದುರುಗಡೆ ಬಂದಂತ ಒಂದು 2-3 ಕಡೆ ಆಗಿದೆ. ಸರಿ, ಈಗ ಮತ್ತೊಮ್ಮೆ ನೀವು ಹಾಡಿರುವ ಭಜನೆಯ 1-2 ಸಾಲನ್ನು ಕೇಳ್ಕೊಂಡು ಬರೋಣ. ನಮ್ಮ ಜಿಲ್ಲೆಯಾದ್ಯಂತ ಅಥವಾ ಬೇರೆ ಬೇರೆ ಕಡೆ ತುಂಬಾ ಭಜನಾ ಕಾರ್ಯಕ್ರಮ ನೀಡಿದ್ರಿ. ಈಗೀಗ ಏನಂದ್ರೆ ಈ ಮೊಬೈಲ್ ಹಾವಳಿ ಅಥವಾ ಸಿನಿಮಾ ಸಂಗೀತದ ಒಂಥರ ಈ ಸ್ಪರ್ಧೆ ಅಥವಾ ಈ ಹಾವಳಿಗಳ ಮಧ್ಯದಲ್ಲಿ ನಮ್ಮ ಭಜನಾ ಸಂಗೀತದ ಮಹತ್ವ ಉಳಿಸ್ಕೊಳ್ಳುವುದು ಕಷ್ಟವಾಗ್ತಿದೆ ಅಥವಾ ನಿಮ್ಗೆ ಎಲ್ಲ ಕಡೆ ಜನರ ಸಹಕಾರ ಹಾಗೆ ಸಿಗ್ತಾ ಉಂಟಾ? ನಿಜ ಹೇಳ್ಬೇಕಾದ್ರೆ ಕಷ್ಟ ಆಗ್ತಿದೆ. ಒಂದ್ ಕಡೆ ಒಂದು ಭಜನೆ ಇದೆ ಅಥವಾ ಒಂದು ಹರಿಕತೆ ಇದೆ ಅಂತ ಹೇಳಿದ್ರೆ ಕೇವಲ ಒಂದು 10-15 ಜನ ಸೇರ್ತಾರೆ ಅಷ್ಟೇ. ಅದೇ ಒಂದು ಡಿಸ್ಕೋ ಡ್ಯಾನ್ಸ್ ಇದೆ, ಆರ್ಕೆಸ್ಟ್ರಾ ಇದೆ ಅಂತ ಹೇಳಿದ್ರೆ 1000 ಗಟ್ಟಲೆ ಜನ ಸೇರ್ತಾರೆ. ಹೌದು, ನಿಜ. ಆದ್ರೆ ಅದನ್ನ ಹಿಡ್ಕೊಂಡು ಹೋದ್ರೆ ಇದ್ದದನ್ನು ನಾವು ಕಳ್ಕೊಂಡಂತ ಪರಿಸ್ಥಿತಿ ಆಗ್ತದೆ. ಭಜನೆಯನ್ನ ಆದಷ್ಟು ನಾವು ತಕೊಂಡು ಹೋಗ್ಬೇಕು. ಈಗ 100 ಜನ ಇದ್ದಲ್ಲಿ ನಾನು ಭಜನೆ ಹೇಳ್ತೇನೆ ಅಂದ್ರೆ ಆಗೋದಿಲ್ಲ. 5 ಜನ ಸುಮ್ಮನೆ ಕೂತ್ಕೊಂಡು ಭಕ್ತಿ ಪೂರ್ವಕವಾಗಿ ಕೇಳಿದ್ರೆ ನಾವಲ್ಲಿ ಭಜನೆಯಿಂದ ಆನಂದ ಕಾಣ್ತೇವೆ. ದೇವರಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ. ಈ ಕಲೆಯನ್ನ ಉಳಿಸ್ಲೇಬೇಕು. ಮುಂದಿನ ಒಂದು ಈ ಹುಡುಗರ ಈ ಒಂದು ಜನರೇಷನ್ಗೆ ಮೊಬೈಲ್ ವಾತಾವರಣ, ಭಜನೆ ಪ್ರತಿಯೊಬ್ಬ ಮನೆಯಲ್ಲಿ ನಮ್ಮ ಹಿರಿಯರೊಬ್ರು ಹೇಳ್ತಾ ಇದ್ರು, ನಿರಂತರವಾಗಿ ಯಾರ ಮನೆಯಲ್ಲಿ ಭಜನೆ ಇರ್ತದೋ ಆ ಮನೆ ಯಾವತ್ತೂ ವಿಭಜನೆ ಆಗುದಿಲ್ಲ ಅಂತ. ಅದು ಮಾತ್ರ 100ಕ್ಕೆ 100 ಸತ್ಯ. ಈ ಒಂದು ವಾತಾವರಣದಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ಇವೆರಡನ್ನು ಉಳಿಸ್ಕೊಂಡು ಹೋಗುವಂತ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೈ ಮೇಲಿದೆ. ನಿಜ ನಿಜ. ನಿಮ್ಮ ಈ ಕಲೆಯನ್ನು ಗುರುತಿಸಿ ನಿಮ್ಗೆ ಸಿಗುತ್ತಿರುವ ಸನ್ಮಾನಗಳು, ಗೌರವಗಳು ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ಪ್ರೋತ್ಸಾಹ ಕೊಡ್ತದಲ್ವಾ? ಸನ್ಮಾನ ಮಾಡಿದ್ರೆ ದೊಡ್ಡ ಸನ್ಮಾನ ಅಂತ ತಿಳ್ಕೊಳ್ತೇವೆ, ಆದ್ರೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನ ನಮ್ಮ ತಲೆ ಮೇಲೆ ಇಟ್ಟಂತ ಒಂದು ನಾವು ತಿಳ್ಕೊಳ್ಬಹುದು. ಯಾಕಂದ್ರೆ ಇನ್ನೂ ಹೆಚ್ಚಿನ ಸೇವೆ ನೀನ್ ಮಾಡ್ಬೇಕು, ನೀನ್ ಮಾಡಿದಂತ ಸೇವೆ ಇನ್ನೂ ಹೆಚ್ಚಾಗ್ಬೇಕಂತ ಉದ್ದೇಶದಿಂದ ಅವರು ಸನ್ಮಾನ ಮಾಡ್ತಾರೆ. ನಿಜ. ಭಜನೆ ಕಾರ್ಯಕ್ರಮ ಕರೀತಾರೆ. ಮತ್ತೆ ಕೆಲವೊಂದು ಶಾಲೆಯಲ್ಲಿ ನನಗೆ ಭಜನೆ ಹೇಳ್ಕೊಡು ಅಂತ ಹೇಳ್ತಾರೆ. ಭಜನೆಯಲ್ಲಿ ಕೂಡ ಒಂದು ಕುಣಿತ, ಒಂದು ಸ್ಟೆಪ್ಸ್ ಇರ್ತವೆ. ಅದನ್ನು ಮಾಡಿದಾಗ ಸುಮಾರು ಜನ ಹುಡುಗರು ಅದರಲ್ಲಿ ಬಂದ್ರು. ಮತ್ತೆ ಅವರಿಗೆ ನಾನು ನಿರಂತರವಾಗಿ ಅವರಿಗೆ ನಾನು ಕಂಡೀಷನ್ ಏನ್ ಹಾಕಿದೆ ಅಂದ್ರೆ, ಸಂಜೆ 7 ಗಂಟೆ ಆದ ಕೂಡಲೇ ಮನೆ ಹತ್ರ ಹೋಗಿ ಕೈ ಕಾಲು ಮುಖ ತೊಳೆದು 7 ಗಂಟೆ ಆದ ಕೂಡಲೇ ನೀವು ಭಜನೆ ಪ್ರತಿ ಒಬ್ಬರ ಮನೆಯಲ್ಲಿ ಭಜನೆ ಮಾಡಬೇಕು. ಅದು ಒಂದು ದಿವಸ ನೀವು ರೂಢಿ ಮಾಡಿದ್ರೆ ನಿರಂತರವಾಗಿ ನೀವು ಭಜನೆಯನ್ನು ಖಂಡಿತ ಮಾಡ್ತೀರಿ. ಅಷ್ಟನ್ನು ಅವರಿಗೆ ನಾನು ಹೇಳಿದ್ದೇನೆ. ನೀವು ಈ ಭಜನಾ ಕ್ಷೇತ್ರದಲ್ಲಿ ಜನಪ್ರಿಯ ಗಳಿಸಿದ್ದಷ್ಟೇ ಅಲ್ಲದೆ ಸಮಾಜ ಸೇವೆಯಲ್ಲೂ ನಿಮ್ಮನ್ನು ನೀವು ಗುರುತಿಸಿಕೊಂಡಿದ್ದೀರಿ ಅಂತ ನಾನು ಕೇಳ್ಪಟ್ಟೆ. ಈ ವಿಷಯದ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ತೀರಾ? ನಿಜವಾಗಿ ಹೇಳ್ಬೇಕಾದ್ರೆ ನಾನೇ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಕಷ್ಟದಲ್ಲಿದ್ದವರಿಗೆ ಸಹಕಾರಿಯಾಗಿ ಹೋಗಲೇಬೇಕು. ಉದಾಹರಣೆಗೆ ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಆರಾಮಿಲ್ಲ ಆದ್ರೆ ನಿನ್ನ ಹತ್ರ ಕಾರ್ ಇದೆನೋ ಅದು ನಂತರದ ಪ್ರಶ್ನೆ. ಕೂಡ್ಲೆ ಆ ವ್ಯಕ್ತಿಗೊಂದು ಆಸ್ಪತ್ರೆಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಪ್ರತಿಯೊಬ್ರು ಕೂಡ ಮಾಡ್ಬೇಕು. ನಾನು ಕೂಡ ಮಾಡಿದ್ದೇನೆ. ಮತ್ತೆ ಒಂದು ಮನೆಯಲ್ಲಿ ಯಾರಾದ್ರೂ ಮರಣ ಹೊಂದಿದ್ರೆ ಒಂದು ಶುಭ ಕಾರಣಕ್ಕಾದ್ರೂ ನಾನು ತಪ್ಪಿಸಬಲ್ಲೆ. ಮರಣ ಆಗಿದೆ ಅಂತ ಸುದ್ದಿ ಗೊತ್ತಾದ್ರೆ ಸುತ್ತಮುತ್ತಲು ಎಲ್ಲ ಕಡೆ ನನ್ನನ್ನು ಕರೀತಾರೆ, ನಾನು ಕೂಡ ಹೋಗ್ತೇನೆ. ಅದಕ್ಕೆ ಎಲ್ಲ ಅವ್ರದ್ದು ಕಾರ್ಯ ಮುಗಿದ ಮೇಲೆ ನಾನು ಮನೆಗೆ ಬರ್ತೇನೆ. ಅದು ಮುಂಚಿನೂ ಬಂದಂತ ಒಂದು ರೂಢಿ. ನಮ್ ತಂದರು ಒಂದ್ ದಿವಸ ನನ್ನ ಹಾಗೆ ಹೇಳಿದ್ರು, ನಮ್ಮ ಸ್ನೇಹಿತ ಒಬ್ಬ ತೀರ್ಕೊಂಡಾಗ ಅಲ್ಲಿ ಹೋಗ್ಲಿಕ್ಕೆ ಹೊಂಟಾಗ ಎಲ್ಲಿ ಹೋಗ್ತಾ ಇದ್ದೆ, ಇಲ್ಲ ಈಗೀಗ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನಿಮ್ ಪ್ಯಾಂಟ್ ಶರ್ಟ್ ಹಾಕೊಂಡು ಅಲ್ಲಿ ಹೋಗ್ಬೇಡ, ಲುಂಗಿ ಉಟ್ಕೋ,
ಒಂದು ಹೆಗಲಲ್ಲಿ ಒಂದು ಟವೆಲ್ ಹಾಕೊಂಡು ಹೋಗು, ಆ ಕಾರ್ಯಕ್ರಮದ ಸಂಪೂರ್ಣ ನೀನು ಭಾಗಿಯಾಗಿ ಮನೆಗೆ ಬಾ ಅಂತ ನನಗೆ ಫಸ್ಟ್ ಸಹಕಾರ ಕೊಟ್ಟಿದ್ದೆ ತಂದೆಯವರು. ಅದರ ನಂತರ ನಾನು ಸುಮಾರು ಕಡೆ ಹೋಗಿದ್ದೇನೆ, ಲೆಕ್ಕ ಹೇಳೋದಲ್ಲ ಅಂತ ಸುಮಾರು ಕಡೆ ಕಾರ್ಯಕ್ರಮ ನಾನು ಹೋಗಿದ್ದೇನೆ. ಶವ ಸಂಸ್ಕಾರಕ್ಕೆ ಬಹಳ ಕಡೆ ಹೋಗಿದ್ದೇನೆ ನಾನು. ತುಂಬಾ ಧನ್ಯವಾದಗಳು ಸುಭಾಷ್ ರೇವಣ್ಕರ್ ಅವರೇ. ಇದೇ ರೀತಿ ನಿಮ್ಮ ಭಜನಾ ಕ್ಷೇತ್ರದಲ್ಲಿ ನಿಮ್ಮ ಸೇವೆ ಮುಂದುವರಿಲಿ, ಅದೇ ರೀತಿ ಸಮಾಜ ಸೇವೆಯಲ್ಲೂ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ನಾನು ನಮ್ಮ ಸತ್ವಾನ್ವೇಷಣೆ ಚಾನೆಲ್ ಪರವಾಗಿ ಹಾರೈಸ್ತಾ ಇದ್ದೇನೆ. ತುಂಬಾ ತುಂಬಾ ಧನ್ಯವಾದಗಳು. Nada, nada,